ಒಂದಾನೊಂದು ದಿನ ಮರುಭೂಮಿಯಲ್ಲಿ ವಾಸಿಸುತ್ತಿದ್ದ ಹಕ್ಕಿಯೊಂದು ಅದೇ ದಾರಿಯಲ್ಲಿ ಹಾದು ಹೋಗುತ್ತಿದ್ದ ಪಾರಿವಾಳವನ್ನು ನಿಲ್ಲಿಸಿ, ಎಲ್ಲಿಗೆ ಹೋಗುತ್ತಿದ್ದಿ ಎಂದು ಕೇಳಿತು. ಹಾರುವುದಕ್ಕೆ ಗರಿಗಳಿಲ್ಲದೆ, ವಾಸಿಸಲು ಆಶ್ರಯವಿಲ್ಲದೆ, ತಿನ್ನಲು ಕುಡಿಯಲು ಏನೂ ಇಲ್ಲದೆ ಅನಾರೋಗ್ಯದಿಂದ ಇರುವುದನ್ನು ಗಮನಿಸಿದ ಆ ಪಾರಿವಾಳವು ಪ್ರತ್ಯುತ್ತರವಾಗಿ, ನಾನು ಸ್ವರ್ಗಕ್ಕೆ ಹೋಗುತ್ತಿರುವೆನು ಎಂದು ಹೇಳಿತು. ಅದಕ್ಕೆ ಆ ಹಕ್ಕಿ, ನನ್ನ ಕಷ್ಟಗಳು ಯಾವಾಗ ಮುಗಿಯುತ್ತವೆ ಎಂದು ಕೇಳಿಕೊಂಡು ಬರಲು ತಿಳಿಸಿತು. ಖಂಡಿತವಾಗಿಯೂ ತಿಳಿದುಕೊಂಡು ಬರುತ್ತೇನೆ ಎಂದು ಹೇಳಿ ಆ ಪಾರಿವಾಳ ಸ್ವರ್ಗಕ್ಕೆ ಹೋಯಿತು. ಪ್ರವೇಶ ದ್ವಾರದ ಬಳಿಯಲ್ಲಿದ್ದ ದೇವದೂತನೊಂದಿಗೆ ಈ ವಿಷಯ ಹಂಚಿಕೊಂಡಿತು. ಆಗ ಆ ದೇವದೂತನು, ಇನ್ನೂ 7 ವರ್ಷಗಳು ಆ ಹಕ್ಕಿ ಹೀಗೆ ಕಷ್ಟಪಡಬೇಕೆಂದು ಅಲ್ಲಿಯವರೆಗೂ ಅದಕ್ಕೆ ಸಂತೋಷ ಇರುವುದಿಲ್ಲವೆಂದು ಉತ್ತರಿಸಿದನು. ಈ ಮಾತಿಗೆ ಮರುಗಿದ ಆ ಪಾರಿವಾಳವು, ಈ ವಿಷಯ ಆ ಹಕ್ಕಿಗೆ ತಿಳಿಸಿದರೆ ತುಂಬಾ ದುಃಖಪಡುತ್ತದೆ, ಬೇರೆ ಏನಾದರೂ ಪರಿಹಾರ ಸೂಚಿಸುವಿರಾ ಎಂದು ಕೇಳಿತು. ತನ್ನ ಮಿತ್ರ ಪಕ್ಷಿಯ ಬಗ್ಗೆ ಪಾರಿವಾಳವು ತೋರಿಸುತ್ತಿರುವ ಪ್ರೀತಿಯ ಕಾಳಜಿಯನ್ನು ನೋಡಿ ಸಂತೋಷಪಟ್ಟ ಆ ದೇವದೂತನು ಅನಾರೋಗ್ಯದ ಆ ಹಕ್ಕಿಗೆ, ಏನೇ ಆದರೂ ಏನೇ ಮಾಡಿದರೂ ಥ್ಯಾಂಕ್ ಯು ಯೇಸುವೆ ಎಂದು ಹೇಳಬೇಕೆಂದು ತಿಳಿಸಿದನು. ನಂತರ ಪಾರಿವಾಳವು ಮರುಭೂಮಿಯಲ್ಲಿದ್ದ ಆ ಹಕ್ಕಿಗೆ ದೇವದೂತನ ಸಂದೇಶವನ್ನು ತಿಳಿಸಿ ತನ್ನ ಊರಿಗೆ ಮರಳಿತು. 7 ದಿನಗಳ ನಂತರ ಪಾರಿವಾಳವು ಮತ್ತೆ ಅದೇ ಮಾರ್ಗವಾಗಿ ಹಾದು ಹೋಗುವಾಗ ಆ ಹಕ್ಕಿಯನ್ನು ನೋಡಿ ಆಶ್ಚರ್ಯಗೊಂಡಿತು. ಏಕೆಂದರೆ ಅದರ ದೇಹದ ಮೇಲೆ ಗರಿಗಳು ಬೆಳೆದಿದ್ದವು. ಹಕ್ಕಿ ಹರ್ಷಚಿತ್ತದಿಂದ ಹಾಡುತ್ತಾ ನೃತ್ಯ ಮಾಡುತ್ತಿತ್ತು. ಒಂದು ಸಣ್ಣ ಗಿಡ ಆ ಮರುಭೂಮಿಯ ಪ್ರದೇಶದಲ್ಲಿ ಬೆಳೆದಿತ್ತು. ಮಾತ್ರವಲ್ಲದೆ ನೀರಿನ ಒಂದು ಸಣ್ಣ ಕೊಳ ಕೂಡ ಅಲ್ಲಿತ್ತು. ಇದನ್ನು ನೋಡಿ ಬೆರಗಾದ ಆ ಪಾರಿವಾಳವು ಮುಂದಿನ 7 ವರ್ಷ ಆ ಹಕ್ಕಿಗೆ ಸಂತೋಷವಿಲ್ಲವೆಂದು ಹೇಳಿದ್ದ ಮಾತನ್ನು ನೆನೆಸಿಕೊಂಡು ದೇವದೂತನ ಬಳಿಗೆ ಹೋಗಿ ಪ್ರಶ್ನೆ ಮಾಡಿತು. ಅದಕ್ಕೆ ದೇವದೂತನು, ಹೌದು ನಿಜ, ಮುಂದಿನ 7 ವರ್ಷಗಳವರೆಗೆ ಪಕ್ಷಿಗೆ ಯಾವುದೇ ಸಂತೋಷವಿಲ್ಲ. ಆದರೆ ಅದರ ಜೀವನದ ಪ್ರತಿಯೊಂದು ಸನ್ನಿವೇಶದಲ್ಲೂ ದೇವರಿಗೆ ಕೃತಜ್ಞತೆ ಹೇಳಲಾರಂಭಿಸಿತು. ಅದು ಹಾರಲು ಸಾಧ್ಯವಾಗದಿದ್ದಾಗ ದೇವರಿಗೆ ಥ್ಯಾಂಕ್ಸ್ ಹೇಳಿತು. ಬಿಸಿ ಮರಳಿನ ಮೇಲೆ ಬಿದ್ದಾಗ ದೇವರಿಗೆ ಥ್ಯಾಂಕ್ಸ್ ಹೇಳಿತು. ಬಾಯಾರಿಕೆಯಾದಾಗ ಮತ್ತು ಸುತ್ತಲೂ ನೀರು ಇಲ್ಲದೆ ಇದ್ದಾಗ ದೇವರಿಗೆ ಥ್ಯಾಂಕ್ಸ್ ಹೇಳಿತು. ಪರಿಸ್ಥಿತಿ ಏನೇ ಇರಲಿ, ಹಕ್ಕಿ ಎಲ್ಲದಕ್ಕೂ ಯೇಸುವಿಗೆ ಕೃತಜ್ಞತೆ ಸಲ್ಲಿಸುತ್ತಲೇ ಇತ್ತು. ಆದ್ದರಿಂದ 7 ವರ್ಷಗಳು 7 ದಿನಗಳಲ್ಲಿ ಕರಗಿ ಹೋದವು. ಪ್ರಿಯ ದೇವಜನರೇ, ಈ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಮುಖ್ಯ ಉದ್ದೇಶ, ಕೃತಜ್ಞತೆಯ ಮನೋಭಾವವು ಎಷ್ಟು ಶಕ್ತಿಯುತವಾಗಿದೆ ಎಂದು ನಾವು ಗ್ರಹಿಸಬೇಕಾಗಿದೆ. ಇದು ನಮ್ಮ ಜೀವನವನ್ನು ಮರುರೂಪಿಸಬಹುದು. ಅಸಾಧ್ಯವಾದದ್ದನ್ನು ದೇವರು ನಮಗೋಸ್ಕರ ಸಾಧ್ಯವಾಗ ಮಾಡುತ್ತಾನೆ. ದುಃಖವನ್ನು ಪರಿಹರಿಸಿ ಆನಂದವನ್ನುಂಟು ಮಾಡುತ್ತಾನೆ. ಕಣ್ಣೀರಿಗೆ ಬದಲಾಗಿ ಹರ್ಷವಸ್ತ್ರವನ್ನು ನಮಗೆ ಧಾರಣೆ ಮಾಡಿಸುತ್ತಾನೆ. ಒಂದು ವೇಳೆ ಜೀವನದಲ್ಲಿ ನೀವು ಬದಲಾವಣೆಯನ್ನು ಎದುರು ನೋಡುತ್ತಿದ್ದರೆ, ಪರಿಸ್ಥಿತಿ ಏನೇ ಇರಲಿ, ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ನಿಮ್ಮ ಚಿಂತಾಭಾರವನ್ನು ಆತನು ಹೊತ್ತುಕೊಳ್ಳುತ್ತಾನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಯಾವ ವಿಷಯವಾಗಿಯೂ ಚಿಂತಿಸದೆ ಸರ್ವ ವಿಷಯಗಳಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯನ್ನು ಆತನು ನಿಮಗೆ ಅನುಗ್ರಹಿಸುವನು. ಆತನೇ ನಿಮ್ಮ ಕಾರ್ಯಗಳನ್ನು ಸಫಲ ಮಾಡುವನು. ನಾವ್ಯಾರೂ ಸೋಲುವವರಲ್ಲ, ಜೀವವೆಂಬ ಜಯಮಾಲೆಯನ್ನು ಹೊಂದುವವರು. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮ ಆತ್ಮದೊಂದಿಗೆ ಇರಲಿ. ಆಮೇನ್.